ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಗೊತ್ತಿದ್ದಂಗೆ ಅಮ್ಮ ಮನೆಗೆ ಬಂದಿದ್ದೀನಿ. ಇವಾಗ ಬಂದು ಒಂದು 8-10 ದಿನ ಆಯಿತು. ಇದು ಲಾಸ್ಟ್ ಶುಕ್ರವಾರದ್ದು ಬ್ಲಾಗು. ಅಲ್ಲಿ ಅಮ್ಮ ನಮ್ಮ ಕಾಲನಿಯಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಅಲ್ಲಿ ಶುಕ್ರವಾರ ಉಡಿ ತುಂಬೋ ಪ್ರೋಗ್ರಾಮು ಇಟ್ಕೊಂಡಿದ್ರಮ್ಮ. ಅಂದರೆ ನಮ್ಮ ತಮ್ಮನ ವೈಫು ನಾನು ಎಲ್ಲ ಕೂಡಿಸಿ ಮಾಡಿದ್ವಿ ಅದಕ್ಕೋಸ್ಕರ ಅಡುಗೆ ಮಾಡಿದ್ವಿ. ಚಪಾತಿ, ಹೋಳಿಗೆ, ಶ್ರೀಕರ್ಣಿ, ಬದನೆಕಾಯಿ ಎಣ್ಗಾಯಿ, ಅನ್ನ, ಕಟ್ಟಿನ ಸಾರು ಇದೆಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿದ್ಮೇಲೆ ನಾವು ಅಲ್ಲಿ ಹೋದ್ವಿ ದೇವಸ್ಥಾನಕ್ಕೆ. ಹೋಗಿ ನಾನು ಆಚೆ ಕಡೆ ಮಕ್ಕಳನ್ನ ಕರ್ಕೊಂಡು ಕುಂತಿದ್ದೆ. ಬಾವಿ ಅದು ಬಾವಿ ತುಂಬ ಡೇಂಜರ್ ಅಂತ ನಾನು ಮಕ್ಕಳನ್ನ ಕರ್ಕೊಂಡು ಆಚೆ ಕುಂತಿದ್ದೆ. ಅವರು ಒಳಗಡೆ ಹೋಗಿಬಿಟ್ಟು ಪೂಜೆ ಮಾಡ್ತಾ ಇದ್ದರು. ಬಾವಿ ಲಕ್ಷ್ಮಿ ಅಂತ ಫೇಮಸ್ ಅದು ನಮ್ಮ ಕಾಲನಿ ಒಳಗೆ. ಅಮ್ಮ ಮತ್ತು ನಮ್ಮ ತಮ್ಮನ ವೈಫು ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಬಿಟ್ಟು ಅಲ್ಲಿ ಸೀರೆ, ಬಳೆ, ಆಮೇಲೆ ನೈವೇದ್ಯ, ಹೂವು ಎಲ್ಲ ತೊಗೊಂಡು ಹೋಗಿ ಫಸ್ಟು ನಮ್ಮ ತಮ್ಮನ ಹೆಂಡತಿ ದೇವರಿಗೆ ನೀರೆಲ್ಲ ಅರ್ಪಣೆ ಮಾಡಿ ಅಲ್ಲಿ ಹೋಗ್ಬಿಟ್ಟು ಸೀರೆ ಉಡಿಸಿ, ಉಡಿ ತುಂಬಿ, ನೈವೇದ್ಯ ಮಾಡಿ, ಮಂಗಳಾರತಿ ಮಾಡಿ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ದೇವಸ್ಥಾನ. ಚಿಕ್ಕದಾದರೂ ತುಂಬ ಪವರ್ಫುಲ್ಲು. ಅಂದ್ಕೊಂಡಿರೋದು ಆಗುತ್ತೆ ನೋಡಿ. ನೈವೇದ್ಯಕ್ಕಂತ ಇಷ್ಟೆಲ್ಲ ಮಾಡಿದ್ದು.
ಲಾಸ್ಟಲ್ಲಿ ಮಂಗಳಾರತಿ ಹಾಡಿ ನಮ್ಮ ತಮ್ಮನ ವೈಫು ಮಂಗಳಾರತಿ ಹಾಡಿದರು. ಕಾಯಿ ಹೊಡೆದ್ಬಿಟ್ಟು ನೈವೇದ್ಯ ತೋರಿಸ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಿದ್ವಿ. ತುಂಬ ಬಿಸಿಲು ಫ್ರೆಂಡ್ಸ್. ನಿಮ್ಮೂರಾಗ ಹೆಂಗದ ಬಿಸಿಲು ಹೇಳಿ? ತುಂಬ ಅಂದರೆ ತುಂಬ. ನಮ್ಮದು ಬಿಜಾಪುರ, ನಮ್ಮ ಅಮ್ಮನೂರು. ಹೊರಗಡೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು. ಮಕ್ಕಳಿಗಂತೂ ಮುಖದ ಮೇಲೆಲ್ಲ ಬೆವರ್ಸಲೆ. ಏನು ಪೌಡ್ರ್ ಹಾಕಬೇಕೋ ಏನೋ. ನಾನಂತರೂ ಶ್ರೀಗಂಧ ತೆಗೆದ್ಬಿಟ್ಟು ಹಚ್ಚಿದ್ದೀನಿ. ಚೆನ್ನಾಗಿ ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್. ಶ್ರೀಗಂಧ ತೆಗೆದು ಬೆವಸಲೆ ಮೇಲೆ ಹಚ್ಚಿದರೆ, ಕಟ್ಟಿಗೆ ಇರುತ್ತಲ್ಲ ಶ್ರೀಗಂಧದ್ದು, ಅದನ್ನು ಕಲ್ಲ ಮೇಲೆ ತೆಗೆದ್ಬಿಟ್ಟು ಹಚ್ಚಬೇಕು. ಬೇಗನೆ ಬಾಡಿ ಹೋಗುತ್ತೆ. ನೀವು ಮಾಡಿ ನೋಡಿ ಒಂದ್ಸಲ. ನಿಮ್ಮ ಮಕ್ಕಳಿಗೆ ಏನಾದರೂ ಬೆವರ್ಸಲೆ ಆಗಿದ್ದರೆ, ನನ್ನ ಮಗನಿಗೆ ಬೆವರ್ಸಲೆ ಆಗಿತ್ತು, ಅದು ಹಚ್ಚಿದೆ ಹೋಯಿತು. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.